ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕಿಂಗ್ ವ್ಲಾಗ್ಸ್. ಇವತ್ತು ಮನೆಗೆ ಹೊಸ್ದಾಗಿ ಮಡಕೆ ತಂದಿರೋದ್ರಿಂದ ಅದನ್ನು ಪಳಗಿಸೋದು ಹೇಗೆ ಅಂತ ನಿಮಗೂ ಸ್ವಲ್ಪ ಶೇರ್ ಮಾಡೋಣ. ಸಿಂಪಲ್ ಮೆಥಡಲ್ಲಿ ಹೇಗೆ ಪಳಗಿಸ್ಕೋಬೇಕು, ಅದ್ರ ತಳ ನಾವು ಪಳಗಿಸೋದ್ರಿಂದ ಎಷ್ಟು ಗಟ್ಟಿ ಆಗುತ್ತೆ ಅಂತ ಒಂದು ಸಿಂಪಲ್ ವಿಡಿಯೋ ಮಾಡೋಣ ಅಂತ ನಿಮಗೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಇದನ್ನು ನನಗೆ ಸ್ವಲ್ಪ ಕಡಿಮೆಲೇ ಸಿಕ್ಕಿದೆ. ಇದು ದೊಡ್ಡದು 2 ಲೀಟ್ರದ್ದು ಬಂದು 350 ಆಯಿತು, 300 ಆಯಿತು. ಚಿಕ್ಕದು 1 ಲೀಟ್ರ್ ಬಂದು 250 ಆಯಿತು. ಮತ್ತು ಒಂದು ತವಾ ಬಂದು 50 ರುಪೀಸ್ ಅಷ್ಟೇ. ನನಗೆ ತುಂಬ ದಿನದಿಂದ ಆಸೆ ಇತ್ತು, ಸೊ ಹಾಗಾಗಿ ತೊಗೊಂಡಿದ್ದೀನಿ. ಫಸ್ಟು ಒಂದು ಬಕೆಟಲ್ಲಿ ನೀರು ತುಂಬಿ ನಾವು ತಂದಿರೋ ಅಂಥ ಮಡಕೆನ ಇದ್ರೊಳಗಡೆ ಹಾಕಬೇಕು. ಮಡಕೆ ಅಂದರೆ ಪಾತ್ರೆನ ಇದ್ರೊಳಗಡೆ ಹಾಕಬೇಕು. ನೋಡಿ ಏರ್ ಬಬಲ್ಸ್ ಎಲ್ಲ ಎಷ್ಟು ಬರ್ತಾಯಿದೆ ಅಂತ. ಅದು ಫುಲ್ ಏರ್ ಬಬಲ್ಸ್ ಕಡಿಮೆ ಆಗೋ ತನಕ ಅದು ನೀರಲ್ಲೇ ನೆನಿಬೇಕು. 5 to 6 ಅವರ್ಸ್ ಆಗ್ಬೋದು. ನಾನಿಲ್ಲಿ ಓವರ್ ನೈಟು ನೀರಲ್ಲೇ ಬಿಡ್ತಾಯಿದ್ದೀನಿ. ಹಾಗಾಗಿ ನೈಟಲ್ಲಿ ನಾನು ನೀರಿಗೆ ಹಾಕ್ತಾಯಿದ್ದೀನಿ. ನೀರಲ್ಲಿ ಹಾಕೋದ್ರಿಂದ ಅದರಲ್ಲಿರೋ ಸ್ಮೆಲ್ಲು ಮತ್ತು ಎಲ್ಲ ಹೋಗುತ್ತೆ, ಮತ್ತು ಹೇರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ಫುಲ್ಲು ತಿಕ್ಕಾಗುತ್ತೆ. ಹಾಗಾಗಿ ಇದ್ರ ನೀರಲ್ಲೇ ಹಾಕಬೇಕು. ಓವರ್ ನೈಟ್ ಬಿಟ್ಟಾದಮೇಲೆ ಇದನ್ನು ತೆಗೆದು ಬಿಸಿಲಲ್ಲಿ ಒಣಗಿಸ್ಬೇಕು. ಈಗಂತೂ ಮಳೆಗಾಲ, ಅಷ್ಟೊಂದು ಬಿಸಿಲಿರಲ್ಲ, ಪರವಾಗಿಲ್ಲ, ಒಂದು ಸ್ವಲ್ಪ ಬಿಸಿಲಲ್ಲನ ಇಡಬೇಕು. ಇಟ್ಟಾದಮೇಲೆ ಅದು ಫುಲ್ ಡ್ರೈ ಆಗಬೇಕು. ಅಲ್ಲಿ ತನಕ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ಇದು ಬೆಳಗ್ಗೆ ಆಗಿದೆ. ಬೆಳಗ್ಗೆ ಆದಮೇಲೆ ಎಲ್ಲ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆಗಿ ನಾನು ಇದನ್ನು ತೆಗಿತಾಯಿದ್ದೀನಿ. ತೆಗೆದು ಬಿಸಿಲಲ್ಲಿ ಹೇಳ್ದಂಗೆ ಬಿಸಿಲಲ್ಲಿ ಡ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಮಣ್ಣಿನ ಪಾತ್ರೆ ಮಾಡೋದೇ ಒಂದು ಖುಷಿ. ಈಗಂತೂ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ಏನೋ ಒಂಥರ ಖುಷಿ. ಹಾಗಾಗಿ ಮಣ್ಣಿನ ಪಾತ್ರೆನ ತುಂಬ ಜನ ಯೂಸ್ ಮಾಡ್ತಾರೆ. ನಾನು ಇದನ್ನು ಟೆರೆಸ್ ಮೇಲೆ ಇಟ್ಟಿದ್ದೀನಿ. ನೋಡಿ, ಇಷ್ಟು ಲೈಟಾಗಿ ಬಿಸಿಲಿದೆ, ಪರವಾಗಿಲ್ಲ. ಇಷ್ಟು ಬಿಸಿಲಲ್ಲೇ ಫುಲ್ಲು ಡ್ರೈ ಆಗಬೇಕು. ಒಂದು ಚೂರು ನೀರಿರಬಾರ್ದು, ಆ ಥರ ಡ್ರೈ ಆಗಬೇಕು. ಇದು ಡ್ರೈ ಆದಮೇಲೆ ನಾವು ಅಕ್ಕಿ ತೊಳೆದಿರೋ ನೀರನ್ನು ಹಾಕೊಬೋದು. ಎರಡನೇದು ಬಂದು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ಕೊಬೋದು. ಇಲ್ಲಾಂದರೆ ಉಪ್ಪು ಹಾಕಿ ಕುದಿಸ್ಕೊಬೋದು. ಇದು ಫುಲ್ಲು ಡ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ನೀರು ಹಾಕಿದ್ದೀನಿ 2 ಪಾತ್ರೆಗೆ. ಹಾಕಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಕುದಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಕಲ್ಲುಪ್ಪನ್ನು ಹಾಕೊಬೋದು, ಅಕ್ಕಿ ತೊಳೆದಿರೋ ನೀರನ್ನು ಹಾಕೊಬೋದು, ಇಲ್ಲ ಅಂದರೆ ಅಕ್ಕಿ ಹಸಿಟ್ಟು ಹಾಕಿ ನೀರು ಹಾಕಿ ಅದನ್ನು ಕುದಿಸ್ಕೊಬೋದು. ಈ 3ರಲ್ಲಿ ನಿಮಗೆ ಯಾವುದು ಅವೈಲಬಲ್ಲು, ಯಾವುದು ಈಸಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಮತ್ತು ಮೇನ್ ಟಿಪ್ಸ್ ಏನು ಅಂತಂದರೆ, ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕು. ಹೈ ಫ್ಲೇಮ್ ಇಟ್ಟರೆ ಸೀರಿಯಸ್ಲಿ ಅದೊಂದು ಸ್ವಲ್ಪ ಕ್ರ್ಯಾಕರ್ಸ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಟು ನೋಡಿ, ಇಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ಕುದ್ದಿರೋ ನೀರನ್ನೆಲ್ಲ ನಾನು ನೀಟಾಗಿ ಚೆಲ್ಲಿ ಅದನ್ನು ಡ್ರೈ ಆಗೋಕ್ಕೆ ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಚೆಲ್ಲಾದಮೇಲೆ ಡ್ರೈ ಆಗೋಕ್ಕೆ ಬಿಡಬೇಕು. ನೋಡಿ, ಕಂಪ್ಲೀಟ್ಲಿ ಡ್ರೈ ಆಗಿದೆ. ಈ ಡ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿ ಇಡಬೇಕು. ಅಂದರೆ ಕೋಕೋನಟ್ ಆಯಿಲನ್ನು ಹಾಕೊಬೋದು, ಅಡುಗೆಗೆ ಯೂಸ್ ಮಾಡೋ ಆಯಿಲನ್ನು ಹಾಕೊಬೋದು. ನೀಟಾಗೆ ಎಲ್ಲದಕ್ಕೂ ಎಲ್ಲೂ ಬಿಡಬೇಡಿ, ಎಲ್ಲದಕ್ಕೂ ಚೆನ್ನಾಗಿ ಎಣ್ಣೆ ಸವರಿ ಇಡಿ. ಆ ಎಣ್ಣೆ ಅಂಶ ಎಲ್ಲ ಫುಲ್ ಡ್ರೈ ಆಗುತ್ತೆ. ಆವಾಗ ಮಡಕೆ ಫುಲ್ ಸೀಸ್ನಿಂಗ್ ಆಗಿ ಫುಲ್ ಗಟ್ಟಿ ಆಗುತ್ತೆ. ಆಮೇಲೆ ಎಣ್ಣೆ ಹಚ್ಚಿದ ತಕ್ಷಣ ಮಾಡಬಾರ್ದು. ಎಣ್ಣೆ ಹಚ್ಚಿ ಫುಲ್ಲು ಡ್ರೈ ಆದಮೇಲೆ ಅದನ್ನು ಒಂದ್ಸಲ ವಾಶ್ ಮಾಡಿ ಆಮೇಲೆ ಕುಕ್ ಮಾಡಬೇಕು. ಆವಾಗ ಇದು ಪರ್ಫೆಕ್ಟ್ ಸೀಸ್ನಿಂಗ್ ಆಗಿರುತ್ತೆ. ನಾನು ಹಾಗಾಗಿ ಎಲ್ಲದಕ್ಕೂ ನೀಟಾಗೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಡುಗೆ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಡುಗೆ ಎಣ್ಣೆನ ಯೂಸ್ ಮಾಡ್ಬೋದು ಅಥವಾ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವುದನ್ನ ಒಂದು ಆಯಿಲ್ನ ನೀಟಾಗೆ ಅಪ್ಲೈ ಮಾಡಿ ನೀವು ತಂದಿರೋ ಮಡಕೆನೂ ಆರಾಮ್ಸೆ ಸಿಂಪಲಾಗೆ ಸೀಸ್ನಿಂಗ್ ಮಾಡಿಕೊಂಡು ಅಡುಗೆ ಮಾಡ್ಬೋದು. ವಿಡಿಯೋ ಸ್ವಲ್ಪನ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ. ನಾವು ಯಾವುದೇ ಮಡಕೆ ತಂದರೂ ಫಸ್ಟು ಸೀಸ್ನಿಂಗ್ ಇಂಪಾರ್ಟೆಂಟು. ನೀವು ಸೀಸ್ನಿಂಗ್ ಮಾಡ್ದೇ ನೀವೇನಾನ ಡೈರೆಕ್ಟಾಗಿ ಅಡುಗೆ ಮಾಡಿದ್ರೆ ಅದು ಫುಲ್ಲು ಒಡೆದೋಗೋದು ಚಾನ್ಸಸ್ ಇರುತ್ತೆ, ಇಲ್ಲವ್ರು ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಪಾತ್ರೆ ತಂದರೂ, ಯಾವುದೇ ಮಣ್ಣಿನ ಪಾತ್ರೆ ತಂದರೂ, ಅಟ್ಲೀಸ್ಟ್ ಒಂದು ಗ್ಲಾಸ್ ತಂದರೂ ಅಷ್ಟೇ ಈ ಥರ ನೀಟಾಗಿ ನೀರಲ್ಲಿ ಹಾಕಿ ಎಣ್ಣೆ ಸವರಿ ಇಡಬೇಕು. ಈ ತವಾ ಮೇಲೆ ದೋಸೆ ಬರಲ್ಲ, ಜಸ್ಟ್ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಆಮ್ಲೆಟು ಆ ಥರ ಏನಾನ ಈ ತವಾದಲ್ಲಿ ಮಾಡ್ಕೊಬೋದು.
ಎಷ್ಟು ಕಡಿಮೆ 50 ರೂಪಾಯಿಗೆ ಸಿಕ್ಕಿದೆ. ನನಗಂತೂ ಫುಲ್ ಖುಷಿ ಆಗೋಯಿತು. ಈ ಥರ ಪಾತ್ರೆ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಫೈನಲಿ ಪಾತ್ರೆ ಸಿಕ್ತು, ಸೀಸ್ನಿಂಗು ಮಾಡಾಯಿತು. ನೆಕ್ಸ್ಟು ಈ ಥರದ್ರಲ್ಲಿ ರೆಸಿಪಿ ಮಾಡೋದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ. ನಾನು ಎಲ್ಲ ಎಣ್ಣೆನೂ ಹಚ್ಚಿ ಇದನ್ನು ಫುಲ್ ಕಂಪ್ಲೀಟ್ಲಿ ಓವರ್ ನೈಟ್ ಅಂದರೆ 1 ಡೇ ಫುಲ್ಲು ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ 1 ಡೇ ಆದಮೇಲೆ ಕುಕ್ಕಿಂಗ್ ಮಾಡ್ತೀನಿ. ಕುಕ್ಕಿಂಗ್ ಮಾಡೋ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಕಿದ ತಕ್ಷಣವೇ ಒಂದು 10-15 ಮಿನಿಟ್ಸ್ಗೆಲ್ಲ ಫುಲ್ ಡ್ರೈ ಆಗ್ತಾಯಿದೆ. ಅದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ನೀಟಾಗೆ ಇಡ್ತೀನಿ. ಇದೇ ಥರ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.